MP ಅವ ಯಾವ ಜಗದೀಶ್ ಶೆಟ್ಟರ್ ಅವ ಏನರ ಕನ್ನಡ ಬರೋದು ಪಾರ್ಲಿಮೆಂಟ್ನಾಗ ಹೋರಾಟ ಮಾಡ್ಯಾರ. ಪಾರ್ಲಿಮೆಂಟ್ನಾಗ ಕನ್ನಡಿಗರು 28 ಮಂದಿ ಕನ್ನಡಿಗರನ್ನ ಆಯ್ಕೆ ಅವರು ಕನ್ನಡ ಪರವಾಗಿ ಎಂದು ಹೋರಾಟ ಮಾಡಲಿಲ್ಲ, ಕನ್ನಡ ಬಗ್ಗೆ ಮಾತಾಡಿಲ್ಲ. ಶಾಸ್ತ್ರೀಯ ಭಾಷೆಗೆ ಸ್ಥಾನಮಾನ ಸಿಕ್ಕೈತಿ. ಮರಾಠಿಯವರು ಬೇಡಿ ಕಾಡಿ ಇಸ್ಕೊಂಡಾರ, ಅವ್ರಿಗೆ ಕೊಟ್ಟಾರ. ಕನ್ನಡ ಭಾಷೆ 2500 ವರ್ಷಗಳಿಂದ ಹಳೆ ಭಾಷೆ ನಮ್ಮ ಭಾಷೆ ಇದೆ. ನಮ್ಮ ಭಾಷೆಗೆ ಪ್ರಾಶಸ್ತ್ಯ ಕೊಡಬೇಕಾಗಿತ್ತು. ಕನ್ನಡಿಗರ ಮೇಲೆ ಮೋದಿ ಸರ್ಕಾರ ಸಹ ಅನ್ಯಾಯ ಮಾಡ್ತಾ ಇದೆ. ಬೇಕಾದ್ರೆ ಮೋದಿ ಅವ್ರು ನಾನು ಇವತ್ತು ಜೈಲಿಗೆ ಹಾಕ್ತಿದ್ದೆ, ಇಲ್ಲಿ ನಾನು ತೆರ್ಕೊಂಡು ಹೋಗೋಣ ಹೇಳ್ತೇನೆ. ಯಾವ ರೀತಿ ಕರ್ನಾಟಕ, ಯಾವ ರೀತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಮಹಾರಾಷ್ಟ್ರದ ರಾಜಕಾರಣಿಗಳು ಬೆನ್ನೆಲುಬಾಗಿ ನಿಲ್ತಾರೆ, ಅದೇ ರೀತಿ ಕನ್ನಡದ ನೆಲದಲ್ಲಿ ಕನ್ನಡ ಪರ ಸಂಘಟಕರಿಗೆ ಕರ್ನಾಟಕದ ನಾಯಕರುಗಳು ನಿಲ್ಲಂಗಿಲ್ಲ. ಯಾಕೆ ನಿಲ್ಲಂಗಿಲ್ಲ? ನಾವು ಯಾಕೆ ಕನ್ನಡಿಗರ ಕನ್ನಡಿಗನ ಆರಿಸ್ಕೊಂಡಿರು. ಕೊಲ್ಲಾಪುರ, ಪುಣೆದವ್ರು, ಮುಂಬೈದವ್ರು ಇವ್ರನ್ನ ಆರಿಸ್ಕೊಂಡಿಲ್ಲ, ಕನ್ನಡಿಗರಂತ ಆರಿಸ್ಕೊಂಡರು. ನಮ್ಮ ಪರವಾಗಿ ಪಾರ್ಲಿಮೆಂಟ್ ಆಗಲಿ ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾರೆ? ನಮ್ಮಲ್ಲಿ ಸಿದ್ದರಾಮಯ್ಯ ಬಿಟ್ಬಿಟ್ಟು ಹೋಗಲ್ಲ. ಅವ್ರು ಎರಡು ಬಗ್ಗೆ ಮಾತಾಡ್ಕೊಂಡು ಮುಟ್ಕೊಂಡ್ರೆ ಒಂದು ಪರ ಕನ್ನಡಿಗರು ಅನ್ನೋಕ್ಕಿಂತಲಿ ಕನ್ನಡಿಗರು ಸಂಬಳ ಕೊಡೋದು ಕನ್ನಡಿಗರು. ಮಹಾರಾಷ್ಟ್ರವ್ರು ಕೊಡೋದಿಲ್ಲ. ಕನ್ನಡ ನೆಲದಲ್ಲಿ ಕನ್ನಡ ಭಾಷೆ, ಕನ್ನಡ ಜನರ ರಕ್ಷಣೆ ಮಾಡೋ ಕರ್ತವ್ಯ ಐತಿ. ಯಾವ PSI ಬಾಗಲಕೋಟೆ ಬಾಳೆಗೊನೆ ಮಾಡಿ ಆ PSI ಮಾಡಿ ಸಸ್ಪೆಂಡ್ ಮಾಡಿ. ಯಾಕಂದರೆ 55-60 ವರ್ಷ ಮುದುಕ ಪೋಸ್ಕೋ ಕೇಸ್ ಪೋಕ್ಸೋ ಅದು ಎಂಥ ಅನ್ಯಾಯ ಅಲ್ಲ. ಅದು ಅಂತ ಮಾಡ್ತಾನೆ. ಇನ್ನಪ್ಪ 20-30 ವರ್ಷ ಹೊಂದಿದ್ರೆ ಮಾಡ್ಯಪ್ಪ. ಒಟ್ಟಾರೆ ಇವಾಗ ಸರ್ಕಾರವನ್ನು ಏನು ಕೇಳ್ಕೊಳ್ತಾ ಇದ್ದಾರೆ? ಯಾವ ರೀತಿ ಒಂದು ಈ ಹೋರಾಟದ ರೂಪರೇಷೆ? ಇವ್ರು ಏನು ಹೇಳಬೇಕು ಅಂದರೆ ನಾವು ಕನ್ನಡ ಪರವಾಗಿ ನಿಲ್ಲಬೇಕು, ಕನ್ನಡ ಭಾಷೆಯನ್ನು ಬೆಳೆಸಬೇಕು, ಕನ್ನಡ ಪರ ಹೋರಾಟಗಾರರಿಗೆ ಬೆಂಬಲ ಕೊಡಬೇಕು. ಕನ್ನಡ ಅವ್ರು ಗುಂಡಾಟಿ 1967ನೇ ಇಸ್ವಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮಹಾಜನ್ ಕಮಿಷನಿಂದ. ಅದಕ್ಕಿಂತ ಮುಂಚೆನೂ ಹೋರಾಟ ಇತ್ತು. ನಾವು ಶಾಲೆಗೆ ಹೋಗುವಾಗ ನನ್ನ ಹೆಸರು ವಿಷ್ಣು ಆಸೆ ಅಂತ ಹೇಳಿ ನಾವು ಬೆಳಗಾವಿ ಒಡಗವದವನ ಕನ್ನಡ ಹೋರಾಟಗಾರ ಮೊದಲಿನ ಈಗನು ನಾವು ಎಲೆ ಮರೆಕಾಯಿಂದ ಪೇಪರ್ನಾಗ ಆಗಲಿ TV ಪ್ರಚಾರ ಕೊಡೋ ಪರಿಚಾರ ಅಲ್ಲ. ನಾವು ನಿಜವಾದ ಕನ್ನಡದ ಮನೆ ನಾವು ಕನ್ನಡನೆಲ್ಲ ಹುಟ್ಟೆನ್ನ ಈ ನಾಡಿನ ಋಣ ತೀರಿಸಬೇಕಾಗಿತ್ತು. ನಾವು